ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 2 ಆಗಸ್ಟ್ 2026 ಭಾನುವಾರ. ಭಾನುವಾಸರ ಸೂರ್ಯೋದಯ ಬೆಳಗ್ಗೆ 6:07, ಸೂರ್ಯಾಸ್ತ ರಾತ್ರಿ 7, ಚಂದ್ರೋದಯ ರಾತ್ರಿ 9:24, ಚಂದ್ರಾಸ್ತ ಬೆಳಗ್ಗೆ 8:54. ಇಂದಿನ ತಿಥಿ ಚತುರ್ಥಿ ರಾತ್ರಿ 9:07 ರವರೆಗೆ, ನಂತರ ಪಂಚಮಿ. ಯೋಗ ಅತಿಗಂಡ ರಾತ್ರಿ 10:30 ರವರೆಗೆ, ನಂತರ ಸುಕರ್ಮ. ನಕ್ಷತ್ರ ಪೂರ್ವ ಭಾದ್ರಪದ ರಾತ್ರಿ 8:41 ರವರೆಗೆ, ನಂತರ ಉತ್ತರ ಭಾದ್ರಪದ. ಕರ್ಣ ಭವ ಬೆಳಗ್ಗೆ 11:14, ಬಾಲವ ರಾತ್ರಿ 11:15, ನಂತರ ಕೌಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:35 ರಿಂದ 5:20, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ರಿಂದ 12:51, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 4:57 ರಿಂದ 6:05 ರವರೆಗೆ, ಸಂಧ್ಯಾಕಾಲ ಸಂಜೆ 6:46 ರಿಂದ 7:54, ಅಮೃತಕಾಲ ಮಧ್ಯಾಹ್ನ 1:19 ರಿಂದ 2:59, ಸರ್ವಾರ್ಥ ಸಿದ್ಧಿಯೋಗ ರಾತ್ರಿ 9:37 ರಿಂದ ಬೆಳಗ್ಗೆ 6:06 ಆಗಸ್ಟ್ 3 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಸಂಜೆ 5:11 ರಿಂದ 6:46, ಯಮಗಂಡ ಕಾಲ ಮಧ್ಯಾಹ್ನ 12:26 ರಿಂದ 2:01 ರವರೆಗೆ, ದುರ್ಮುಹೂರ್ತ ಸಂಜೆ 5:05 ರಿಂದ 5:56 ರವರೆಗೆ. ರಾತ್ರಿ 8:41 ರವರೆಗೆ. ತರಾಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೂ ತಾರಾಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ರ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಧ್ಯಾಹ್ನ 3:26 ರವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ವೃಷಭ, ಸಿಂಹ, ಕನ್ಯಾ, ಧನು, ಕುಂಭ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ, ಮೀನ. ಶನಿವಕ್ರಿ ಸಿಂಹರಾಶಿ ಹಾಗೂ ಕನ್ಯಾ ರಾಶಿಯ ಫಲ ತಿಳಿಯೋಣ. ಸಿಂಹರಾಶಿಯ 8ನೇ ಮನೆಯಲ್ಲಿ ಶನಿ ವಕ್ರಿಯಾಗುತ್ತಿದ್ದಾರೆ. ಷಷ್ಠಮ ಭಾವದ ಸ್ವಾಮಿ ಅಷ್ಟಮದಲ್ಲಿ ರೋಗ, ಋಣ ಮತ್ತು ಶತ್ರುನಾಶವನ್ನು ಸೂಚಿಸುತ್ತದೆ. ಸಮಸ್ಯೆಗಳು, ಅವಮಾನಗಳು, ನೀವು ಅಂದುಕೊಂಡ ಕೆಲಸಗಳು ಕೈಗೂಡದಿರುವುದು, ಕಾನೂನಿನ ಸಮಸ್ಯೆಗಳು, ಆತ್ಮವಿಶ್ವಾಸದ ಕೊರತೆ ಇರುವುದು. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ಈ ಸಮಯದಲ್ಲಿ ಕೆಲಸ ಕಳೆದುಕೊಳ್ಳುವ ಸಂಭವವಿದೆ, ಆದರೆ ಬೇಗನೆ ಮತ್ತೊಂದು ಕೆಲಸ ದೊರೆಯುವುದು. ಹಾಗಾಗಿ ಕೆಲಸ ಬಿಡುವ ಮುನ್ನ ತುಂಬಾ ಯೋಚಿಸಿ ನಂತರದಲ್ಲಿ ಕೆಲಸ ಬಿಡುವ ಯೋಚನೆ ಮಾಡಿ. ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಗಮನವಹಿಸಬೇಕು. ಕುಟುಂಬದಲ್ಲಿ ಸಮಂಜಸತೆಯನ್ನು ಕಾಪಾಡಿಕೊಳ್ಳಿ. ತೀವ್ರ ಕಾಯಿಲೆಗಳಿಂದ ಬಳಲುತ್ತಿದ್ದರೆ ನಿಧಾನವಾಗಿ ಪರಿಹಾರ ದೊರೆಯುವುದು, ಏಕೆಂದರೆ ಗುರುಗಳ ಅನುಗ್ರಹ ಇರುವುದರಿಂದ ಎಲ್ಲ ಸಮಸ್ಯೆಗಳು ಪರಿಹಾರವಾಗುವುದು. ಆದರೆ ಸ್ವಲ್ಪ ವಿಳಂಬವಾಗುವ ಸಾಧ್ಯತೆ ಇದೆ. ಹಾಗಾಗಿ ಆತಂಕ ಪಡದೆ ಸಕಾರಾತ್ಮಕ ಯೋಚನೆ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು. ಸ್ವೀಕರಿಸುವ ಆಹಾರದ ಮೇಲೆ ಹೆಚ್ಚಿನ ಗಮನವಿರಲಿ. ಫುಡ್ ಪಾಯ್ಸನಿಂಗ್ ಆಗುವ ಸಾಧ್ಯತೆ ಇದೆ. ಸಮತೋಲನ ಆಹಾರ ಸ್ವೀಕರಿಸಲು ಪ್ರಯತ್ನಿಸಿ. ನಿಮ್ಮ ಬಾಳ ಸಂಗಾತಿಯೊಡನೆ ಹಾಗೂ ನಿಮ್ಮ ಬಿಸಿನೆಸ್ ಪಾರ್ಟ್ನರ್, ಸಹೋದ್ಯೋಗಿಗಳೊಂದಿಗೆ ತುಂಬಾ ಸಂಯಮದಿಂದ ವರ್ತಿಸಿ. ಇಲ್ಲವಾದಲ್ಲಿ ಸಂಬಂಧಗಳು ಕೆಡಬಹುದು. ಸ್ಪೆಕ್ಯುಲೇಟಿವ್ ಚಟುವಟಿಕೆಗಳಿಂದ ದೂರವಿರಿ. ಯಾರದೋ ಮಾತು ಕೇಳಿ ಇನ್ವೆಸ್ಟ್ಮೆಂಟ್ ಮಾಡಿ ನಷ್ಟ ಮಾಡಿಕೊಳ್ಳಬೇಡಿ. ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ. ಇಲ್ಲವಾದಲ್ಲಿ ಸಂಬಂಧಗಳು ಹಾಳಾಗಬಹುದು. ಪರಿಹಾರ: ಹನುಮನ ಪೂಜೆ ಮಾಡಿ, ಹನುಮಾನ್ ಚಾಲೀಸ ಹೇಳಿಕೊಳ್ಳಿ. ಕನ್ಯಾ ರಾಶಿ. ಕನ್ಯಾ ರಾಶಿಯ 7ನೇ ಮನೆಯಲ್ಲಿ ಶನಿ ವಕ್ರಿಯಾಗುತ್ತಿದ್ದಾರೆ. ಇದು ಸಂಬಂಧಗಳ ಮೇಲೆ ಹೆಚ್ಚಿನ ಗಮನ ಕೊಡಬೇಕಾಗುವುದು. ಈಗಾಗಲೇ ಸಂಬಂಧಗಳಲ್ಲಿ ಸಮಸ್ಯೆಗಳಿದ್ದರೆ ಅದು ತೊಂದರೆಗೊಳಗಾಗಬಹುದು. ನಿಮ್ಮ ದಶೆ ಅಂತರದಶೆ ಅಶುಭವಾಗಿದ್ದಲ್ಲಿ ವಿವಾಹ ವಿಚ್ಛೇದನ ಆಗಬಹುದು. ಪಾರ್ಟ್ನರ್ಶಿಪ್ ವ್ಯಾಪಾರದಲ್ಲಿರುವವರಿಗೂ ಅನ್ವಯಿಸುವುದು. ಹಾಗಾಗಿ ಪರಿಸ್ಥಿತಿ ಜಾಣ್ಮೆಯಿಂದ ನಿರ್ವಹಿಸಿ. ಇಲ್ಲದಿದ್ದಲ್ಲಿ ಬಿಸಿನೆಸ್ ಪಾರ್ಟ್ನರ್ ನಿಮ್ಮಿಂದ ದೂರಾಗಬಹುದು. ನಿಮ್ಮ ತಂದೆ ಆರೋಗ್ಯದ ಕಡೆ ಗಮನ ಕೊಡಿ. ವಿಚ್ಛೇದನ ಬಯಸುತ್ತಿರುವವರಿಗೆ ವಿಚ್ಛೇದನ ದೊರೆತು ನಿರಾಳತೆ ಅನುಭವವಾಗುವುದು. ವ್ಯಾಪಾರಿಗಳಿಗೆ ತಮ್ಮ ವ್ಯಾಪಾರ ಅಂದುಕೊಂಡ ಗತಿಯಲ್ಲಿ ಸಾಗುತ್ತಿಲ್ಲವೆನಿಸಬಹುದು. ಹಾಗಾಗಿ ಹೊಸದಾಗಿ ಯಾವುದೇ ಹೂಡಿಕೆ ಅಥವಾ ಹೊಸ ಬ್ರಾಂಚ್ಗಳು ತೆರೆಯುವ ನಿರ್ಧಾರ ತೆಗೆದುಕೊಳ್ಳದಿರುವುದು ಉತ್ತಮ. ವಿದೇಶಕ್ಕೆ ಹೋಗಿ ಬರುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಕ್ರಿಯಾಶೀಲತೆ ಹಾಗೂ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕಿದೆ. ಜೀರ್ಣ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳು ಬರಬಹುದು.
ನಿಮ್ಮ ಮಕ್ಕಳಿಗೂ ಸಮಸ್ಯೆಗಳಾಗಬಹುದು. ಹಿಂದಿನ ಸಮಸ್ಯೆ ಅಥವಾ ನೀವು ಹಿಂದೆ ಮಾಡಿದ ತಪ್ಪುಗಳು ಈ ಸಮಯದಲ್ಲಿ ಮತ್ತೆ ಕಾಣಿಸಿಕೊಳ್ಳಬಹುದು. ಹಿಂದಿನ ಚರಿತ್ರೆ ಕೆಟ್ಟಿರುವವರಿಗೆ ಇದು ಬಾಧಿಸಬಹುದು. ಚರಿತ್ರೆ ಉತ್ತಮವಿದ್ದಲ್ಲಿ ಅಷ್ಟಾಗಿ ಚಿಂತಿಸಬೇಕಿಲ್ಲ. ನಿಮ್ಮ ಯಾವುದಾದರೂ ವಿಷಯಗಳು, ಕೆಲಸ, ಹಳೆಯ ವ್ಯಾಪಾರವನ್ನು ಕೊನೆಗೊಳಿಸಬೇಕೆಂದುಕೊಳ್ಳುತ್ತಿರುವವರು ಆ ನಿರ್ಧಾರ ತೆಗೆದುಕೊಳ್ಳುವರು. ಹಿಂದೆ ಮುರಿದು ಬಿದ್ದ ಪ್ರೇಮ ಪ್ರಸಂಗ ಮತ್ತೆ ಮಾತುಕತೆಯಿಂದ ಮದುವೆಗೆ ದಾರಿ ಮಾಡಿಕೊಡಬಹುದು. ಈಗಾಗಲೇ ಪ್ರೇಮದಲ್ಲಿ ಇರುವವರು ತಮ್ಮ ಮಾತು ಮತ್ತು ನಡೆಯ ಮೇಲೆ ಹಿಡಿತವಿಲ್ಲದಿದ್ದರೆ ಭಿನ್ನಾಭಿಪ್ರಾಯಗಳಿಂದ ಪ್ರೇಮ ಮುರಿದು ಬೀಳುವುದು ಅಥವಾ ತಂದೆ ತಾಯಿಯನ್ನು ಒಪ್ಪಿಸುವಲ್ಲಿ ಅಸಫಲರಾಗಬಹುದು. ಹಾಗಾಗಿ ಸಂಯಮದಿಂದ ವರ್ತಿಸಿ. ಆಸ್ತಿ ಮಾರಾಟವಾಗುವುದು, ಆದರೆ ಕಾಗದ ಪತ್ರಗಳಲ್ಲಿ ಸ್ಪಷ್ಟತೆ, ಸ್ವಚ್ಛತೆ ಇರಲಿ. ಪರಿಹಾರ: ಗಣೇಶನ ಮಂತ್ರ ಪಠಿಸಿ. ಶನಿ ಮಂತ್ರವಾದ ಓಂ ಪ್ರಾಂ ಪ್ರೀಂ ಸಹ ಶನೈಶ್ಚರಾಯ ನಮಃ ಹೇಳಿಕೊಳ್ಳಿ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ, ಇಂದು ನಿಮ್ಮ ಕೋಪದ ಮೇಲೆ ನಿಯಂತ್ರಣವಿಡಿ. ಇಲ್ಲದಿದ್ದಲ್ಲಿ ಕೆಲಸ ಕೆಡುವುದು. ಈ ದಿನ ಯಾವುದೇ ಹೊಸ ಕಾರ್ಯ ಪ್ರಾರಂಭಿಸುವುದು ಬೇಡ. ಖರ್ಚಿನ ಮೇಲೆ ಗಮನವಿರಲಿ. ಕೊಳ್ಳುವ ತುಡಿತವನ್ನು ನಿಯಂತ್ರಿಸಿ. ವ್ಯಾಪಾರದಲ್ಲಿ ಸಾಲಗಳನ್ನು ಪಡೆಯಬೇಡಿ. ಇಂದು ವಿದೇಶಿ ಪ್ರಯಾಣಕ್ಕೆ ಉತ್ತಮವಾಗಿದೆ. ಈ ದಿನ ಮಾಡುವ ಪ್ರಯಾಣ ಸಂತೋಷಕ್ಕಿರಲಿ ಅಥವಾ ವ್ಯಾಪಾರಕ್ಕಾಗಲಿ ಒಳ್ಳೆಯ ಫಲಿತವಿರುವುದು. ವೃಷಭ ರಾಶಿ, ಕುಟುಂಬದವರೊಡನೆ ಈ ದಿನ ಸಂತೋಷದಿಂದ ಮೋಜಿನಿಂದ ಕೂಡಿರುತ್ತದೆ. ಇಂದು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುವುದಲ್ಲದೆ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುವುದು. ನಿಮ್ಮ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸುವಿರಿ. ನಿಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಸಮಯ ಕಳೆಯುವಿರಿ ಮತ್ತು ಅವರ ಸಲಹೆಗೆ ಪ್ರಾಮುಖ್ಯತೆಯನ್ನು ನೀಡಿ. ಯೋಜನೆ ಪ್ರಕಾರ ಕೈಗೊಂಡ ಕೆಲಸಗಳಿಂದ ತುಂಬಾ ಅನುಕೂಲವಾಗುವುದು. ಮಿಥುನ ರಾಶಿ, ವ್ಯಾಪಾರದಲ್ಲಿ ನೀವು ನಿರೀಕ್ಷಿಸಿದ ಫಲಿತಾಂಶವನ್ನು ಪಡೆಯುವಿರಿ. ಕಷ್ಟಕರವಾದ ಕೆಲಸಗಳನ್ನು ಸುಲಭದಲ್ಲಿ ಮುಗಿಸುವಿರಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಕಾಳಜಿ ತುಂಬಿರುವುದು. ಇಂದು ನೀವು ನಿಮ್ಮ ಕೆಲಸಗಳನ್ನು ಶ್ರದ್ಧೆಯಿಂದ ಮತ್ತು ಉತ್ಸಾಹದಿಂದ ನಿರ್ವಹಿಸುವಿರಿ. ನಿಧಾನವಾಗಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುವಿರಿ. ಆರೋಗ್ಯ ಉತ್ತಮವಾಗಿರುವುದು. ಇಂದು ಬೆಲೆಬಾಳುವ ಉಡುಗೊರೆಯನ್ನು ಪಡೆಯಬಹುದು. ಕಟಕ ರಾಶಿ, ಇಂದು ನೀವು ಧಾರ್ಮಿಕ ಮನೋಭಾವವನ್ನು ಹೊಂದಿರುವಿರಿ. ನಿಮ್ಮ ಬಾಕಿಯುಳಿದ ಧಾರ್ಮಿಕ ಕಾರ್ಯಗಳನ್ನು ಪೂರ್ಣಗೊಳಿಸಲು ಈ ದಿನ ಸೂಕ್ತ. ಭಾವನೆಗಳಿಗೆ ಬೆಸೆದು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮಗೆ ಆರ್ಥಿಕವಾಗಿ ಹೊಸ ಆದಾಯ ಮಾರ್ಗಗಳು ಹೆಚ್ಚುವವು. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಂಬಂಧ ಹಾಳು ಮಾಡಿಕೊಳ್ಳಬೇಡಿ. ಇಂದು ಪುಣ್ಯಕ್ಷೇತ್ರಗಳ ಯಾತ್ರೆ ಮಾಡಬಹುದು. ಸಿಂಹರಾಶಿ, ಇಂದು ಹೆಚ್ಚಿನ ಪರಿಶ್ರಮವಿರುವುದು. ಹಾಗಾಗಿ ನಿಮಗೆ ಸುಸ್ತು, ಮೈನೋವಿನ ಅನುಭವವಾಗುವುದು. ನಿಮ್ಮ ಸಂಗಾತಿಯೊಡನೆ ಮಾಧುರ್ಯಮಯ ಸಂಜೆಯನ್ನು ಅನುಭವಿಸುವಿರಿ. ನಕಾರಾತ್ಮಕ ವ್ಯಕ್ತಿಗಳಿಂದಾಗುವ ನಿರಾಸೆಯನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಮಾನಸಿಕವಾಗಿ ಸದೃಢರಾಗಿರಿ. ನಿಮ್ಮ ವಿರೋಧಿಗಳ ವಿಷಯದಲ್ಲಿ ಎಚ್ಚರವಹಿಸಿ. ನೀವು ಅವರನ್ನು ಕೆರಳುವಂತೆ ಏನನ್ನೂ ಮಾಡಬೇಡಿ. ಆರೋಗ್ಯದ ಮೇಲೆ ಗಮನವಿರಲಿ. ಕನ್ಯಾ ರಾಶಿ, ವೃತ್ತಿಯಲ್ಲಿ ನಿಮಗೆ ಜವಾಬ್ದಾರಿಯುತ ಕೆಲಸವನ್ನು ನೀಡಬಹುದು. ಇಂದು ಆರ್ಥಿಕವಾಗಿ ದಿನ ಅನುಕೂಲಕರವಾಗಿರುತ್ತದೆ. ಮಕ್ಕಳು ಕೆಲವು ವಿಶೇಷ ಸಾಧನೆ ಮಾಡಬಹುದು. ಮನೆಯಲ್ಲಿ ಶಾಂತಿ ಮತ್ತು ಸಮಾಧಾನ ನೆಲೆಸಿರುವುದು. ವೈವಾಹಿಕ ಜೀವನದಲ್ಲಿ ಸಹಭಾಗಿತ್ವ, ಸಮಾಧಾನ ನೆಲೆಸುವುದು. ಪ್ರೇಮ ಸಂಬಂಧಗಳಿಗೂ ದಿನ ಉತ್ತಮವಾಗಿದೆ. ನಿಮ್ಮ ಎಲ್ಲರನ್ನೂ ಆದರಿಸುವ ಮನೋಭಾವದಿಂದಾಗಿ ಜನರಲ್ಲಿ ನೀವು ಅವರ ಮೆಚ್ಚುಗೆಯ ವ್ಯಕ್ತಿಯಾಗುವಿರಿ. ತುಲಾ ರಾಶಿ, ವ್ಯಾಪಾರ ವ್ಯವಹಾರಗಳಿಗೆ ದಿನ ಉತ್ತಮವಾಗಿದೆ. ನಿಮಗೆ ಬರಲಿರುವ ಅವಕಾಶವನ್ನು ಜವಾಬ್ದಾರಿಯುತವಾಗಿ ಸ್ವೀಕರಿಸುವಿರಿ. ನೀವು ಪರ್ಯಾಯ ವಿಧಾನಗಳಿಂದ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಬಹುದು. ಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣುವಿರಿ. ಇಂದು ವಿವಾದಗಳಿಂದ ದೂರವಿರಿ. ಇಂದು ನೀವು ಪ್ರಯಾಣ ಮಾಡಬಹುದು. ಮನೆಯ ಸ್ವಚ್ಛತೆ ಹಾಗೂ ಅಚ್ಚುಕಟ್ಟಿಗೆ ಹೆಚ್ಚಿನ ಆದ್ಯತೆ ನೀಡುವಿರಿ. ವೃಶ್ಚಿಕ ರಾಶಿ, ಇಂದು ಕೆಲಸದಲ್ಲಿ ಹೆಚ್ಚಿನ ಒತ್ತಡವಿರಬಹುದು. ಹಾಗಾಗಿ ಕೆಲಸದಲ್ಲಿ ನಿರತರಾಗಿರುತ್ತೀರಿ. ಇಂದು ಹಣಕಾಸಿನ ವಿಷಯಗಳಲ್ಲಿ ಗೊಂದಲವಿರುವುದು. ನಿಮ್ಮ ಮಕ್ಕಳ ಅಭಿವೃದ್ಧಿಯನ್ನು ಕಂಡು ಸಂತೋಷ ಪಡುವಿರಿ ಮತ್ತು ಅವರ ಸಹಾಯಕ್ಕೆ ನಿಲ್ಲುವಿರಿ. ಸಾಧ್ಯವಾದಲ್ಲಿ ಅನಾಥ ಮಕ್ಕಳಿಗೆ ನಿಮ್ಮ ಕೈಲಾದ ಸಹಾಯ ಮಾಡುವುದರಿಂದ ನಿಮ್ಮ ಭವಿಷ್ಯ ಬೆಳಗುವುದು. ಅಧ್ಯಯನಕ್ಕೆ ಹಾಗೂ ಹೊಸ ವಿದ್ಯಾಸಂಸ್ಥೆಗೆ ಸೇರಲು ಇಚ್ಛಿಸುತ್ತಿದ್ದರೆ ಈ ದಿನ ಅನುಕೂಲಕರವಾಗಿದೆ. ಧನುರಾಶಿ, ವ್ಯವಹಾರಗಳ ಕಾರ್ಯತಂತ್ರಗಳನ್ನು ಮಾಡಲು ಇಂದು ಸೂಕ್ತ ಸಮಯವಲ್ಲ. ಯೋಜಿಸಿದ ಕೆಲಸಗಳನ್ನು ನಿಮ್ಮ ಸೋಮಾರಿತನದಿಂದ ಮುಂದೂಡುವಿರಿ. ಇಂದು ಜನಗಳ ವಿರೋಧವನ್ನು ಎದುರಿಸಬೇಕಾಗಬಹುದು. ನಿಮ್ಮ ವಿರುದ್ಧವಾಗಿ ವದಂತಿಗಳನ್ನು ಹರಡಿಸುವರು. ಹೆಚ್ಚಿನ ಖರ್ಚಿನಿಂದ ಹಣ ಉಳಿಸಲು ಕಷ್ಟವಾಗುತ್ತದೆ. ಸರ್ಕಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ. ಸಲಹೆಗಳನ್ನು ಮೊದಲಿಗೆ ಯೋಚಿಸಿ ನಂತರ ಉತ್ತರ ನೀಡಿ. ಮಕರ ರಾಶಿ, ಇಂದು ನಿಮ್ಮಲ್ಲಿ ಧೈರ್ಯ ಮತ್ತು ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸಬೇಕೆಂಬ ಉಲ್ಲಾಸ ಮತ್ತು ಆಸೆ ಇರುವುದು. ವೃತ್ತಿಯಲ್ಲಿ ಮೇಲಧಿಕಾರಿಗಳು ನಿಮ್ಮನ್ನು ಪ್ರಶಂಸಿಸುವರು.
ಇಂದು ನೀವು ಸಾಮಾಜಿಕ ಕ್ಷೇತ್ರದಿಂದ ಲಾಭವನ್ನು ಪಡೆಯುತ್ತೀರಿ. ಪ್ರೀತಿ ಪ್ರೇಮಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸು ಸಿಗಬಹುದು. ಎಲ್ಲ ಮುಖ್ಯ ನಿರ್ಧಾರಗಳಿಗೆ ದಿನ ಉತ್ತಮವಿದೆ. ಮನೆಯವರೊಡನೆ ಸಂತೋಷವಾಗಿರುವಿರಿ. ಕುಂಭರಾಶಿ. ನೆರೆಹೊರೆಯವರೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ಜಗಳಗಳಾಗುವ ಸಂಭವವಿದೆ. ಹೆಚ್ಚಿನ ಶ್ರಮದೊಂದಿಗೆ ಹೆಚ್ಚಿನ ಸಮಯವನ್ನು ವ್ಯಯಿಸುವುದರಲ್ಲಿ ನಿರತರಾಗಿರಬೇಕು. ಇಂದು ಹಣ ಉಳಿಸಲು ಪ್ರಯತ್ನಿಸಿ. ಅತಿಯಾದ ಖರ್ಚುಗಳನ್ನು ನಿಯಂತ್ರಿಸಿ. ಕುಟುಂಬದ ಸದಸ್ಯರ ಕುರಿತಾಗಿ ಚಿಂತಿಸುವಿರಿ. ಒತ್ತಡದಿಂದ ದೂರವಿರಿ. ಉನ್ನತ ವ್ಯಾಸಂಗ ಬಯಸುವ ವಿದ್ಯಾರ್ಥಿಗಳು ಉತ್ತಮ ಅವಕಾಶ ಪಡೆಯಬಹುದು. ಮೀನರಾಶಿ. ಈ ದಿನ ತುಂಬಾ ಅನುಕೂಲಕರವಿದೆ, ಆದರೆ ನಿಮ್ಮ ಭಾವನಾತ್ಮಕ ಮನಸ್ಥಿತಿ ದಿನದ ಉತ್ಸಾಹಕ್ಕೆ ಹಾವಿಯಾಗದಂತೆ ನೋಡಿಕೊಳ್ಳಿ. ನೀವು ಕುಟುಂಬ ಮತ್ತು ವ್ಯಾಪಾರ ಸಮತೋಲನ ಕಾಪಾಡುವಲ್ಲಿ ವಿಜಯಿಗಳಾಗುವಿರಿ. ನಿಮ್ಮ ವೈವಾಹಿಕ ಜೀವನದ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡುವಿರಿ. ಕೆಲಸದಲ್ಲಿ ಉನ್ನತ ಹುದ್ದೆಯನ್ನು ಪಡೆಯಬಹುದು. ವೃತ್ತಿ ಮತ್ತು ವ್ಯಾಪಾರ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದು. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.